ಇವಾಗಲೂ ರೈತರನ್ನು ಎಚ್ಚೆತ್ತುಕೊಂಡು ನಿಮ್ಮ ವಿರುದ್ಧ ಬಿದ್ದರೆ ನೀವು ಮುಟ್ಟಿ ನೋಡಿಕೊಳ್ಳಬೇಕಾಗುತ್ತೆ. ಇದು ರೈತರಿಂದ ಒಂದು ಎಚ್ಚರಿಕೆ ಅಂತಾದರೂ ತಿಳ್ಕೊಳ್ಳಿ. ಒಬ್ಬ ರೈತ ಒಂದು ಬೆಳೆಯನ್ನು ನಾಟಿ ಮಾಡಬೇಕಂತಂದರೆ ಹಲವಾರು ಕಡೆ ಚರ್ಚೆ ಮಾಡ್ತಾನೆ. ಈ ಬೀಜ ತಂದರೆ ಹೇಗೆ, ಈ ಬಿತ್ತನೆ ಬಿಟ್ಟು. ಆದರೆ ಎಷ್ಟೇ ಕಡೆ ಚರ್ಚೆ ಮಾಡಿದರೂ ಆದರೂ ಕೆಲವೊಂದು ಸರಿ ಅವರಿಗೆ ಮೋಸ ಆಗುತ್ತೆ. ಬಯ್ಯರ್ ಅನ್ನೋ ಕಂಪನಿ, ಈ ಕಂಪನಿ ಇತಿಹಾಸ ತಿಳಿದುಕೊಂಡ್ರೆ ಸಾಕಷ್ಟು ವರ್ಷಗಳಿಂದ ಇದೆ. ಕಂಪನಿ ಮಾಡಿರುವಂಥ ಮೋಸಕ್ಕೆ ಈಗ ಲಕ್ಷಾಂತರ ರೈತರು ಬೀದಿಗೆ ಬಂದಿದ್ದಾರೆ. ನಮಗೆ ತಿಳಿದಿರುವ ಹಾಗೆ 10 ಜನ ರೈತರು. ಈ 10 ಜನ ರೈತರು ನೋಡಿ, ಒಂದು ಬೀನ್ಸ್ ಅನ್ನೋ ಬೀಜನ ನಾಟಿ ಮಾಡಿರ್ತಾರೆ. ಈ ಬೀನ್ಸ್ ಅನ್ನೋ ಬೀಜ ಕೇವಲ 40 ರಿಂದ 45 ದಿನಗಳೊಳಗಡೆ ಒಂದು ಶಾಂಪಲ್ಗೆ ಬರುತ್ತೆ. ಆದರೆ ಇದು ಓಣಿ 2 ತಿಂಗಳಾದರೂ ಇನ್ನು ಗಿಡ ಬೆಳೆದಿರುವುದಿಷ್ಟೇ. ಬೆಳೆ ಇಡಬೇಕಂತಂದ್ರೆ ಅವನು ಉಳುಮೆಯಿಂದ ನಾಟಿ ಮಾಡುವವರೆಗೆ ಇಷ್ಟೊಂದು ವೆಚ್ಚ ಬೀಳುತ್ತೆ ಅಂದರೆ ನಿಮಗೆ ಅರಿವಾದರೂ ಇದೆಯಾ? ನಿಜಕ್ಕೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ರೈತರು ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ನಿಮ್ಮ ಕಂಪನಿಯನ್ನು ಮುಚ್ಚಿಕೊಂಡು ಹೋಗಬೇಕಾಗುತ್ತೆ. ಇವತ್ತು ನಮಗೆ ಎಕ್ಸಾಂಪಲ್ ಸಿಕ್ಕಿರೋದು ಈ ಬೀನ್ಸ್. ದಯವಿಟ್ಟು ಇದರ ವಿರುದ್ಧವಾಗಿ ಪ್ರತಿಯೊಬ್ಬ ರೈತನ ಧ್ವನಿಯನ್ನು ಎತ್ತಿ. ಆ ಬಯ್ಯರನ ಕಂಪನಿ ಇದರ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಈ ಸರ್ಕಾರಕ್ಕೂ ನಾವು ಮನವಿ ಮಾಡೋದಿಷ್ಟೇ, ಪ್ರತಿಯೊಬ್ಬ ಯಾವುದೇ ಥರ ರೈತನಿಗೆ ಮೋಸ ಆಗುತ್ತೆ. ಅವರು ಮಾಧ್ಯಮದವ್ರನ್ನ ಹಸಿರ್ತಾರೆ, ಆದರೆ ಯಾವುದೇ ಮಾಧ್ಯಮದಲ್ಲಿ ಈ ವಿಡಿಯೋ ಬಂದಿಲ್ಲ. ಯಾಕೆ? ರೈತರು ಅಂದರೆ ಅಷ್ಟೊಂದು ಉಡಾಫೆನಾ ನಿಮಗೆ? ಬಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಆ ಕಂಪನಿಗೆ ತಲುಪುವವರೆಗೂ ಶೇರ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲೆ ಆಗಿದೆ. ಹಾಗೆ